ಮಹಿಳೆ ನಾಪತ್ತೆ ಪ್ರಕರಣ ವಿಚಾರಣೆ ನೆಪದಲ್ಲಿ ವಶಕ್ಕೆ ಪಡೆದಿದ್ದ ಕೃಷ್ಣ ವಿಠಲ್ ರಾಠೋಡ್ ಪೊಲೀಸರ ದೌರ್ಜನ್ಯದಿಂದ ಮೃತಪಟ್ಟಿದ್ದಾನೆ ಎಂದು ಆರೋಪ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಚಂದು ಪಾಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಇದು ಸಹಜ ಸಾವಲ್ಲ, ಲಾಕಪ್ ಡೆತ್ ಇದೆ ಎಂದು ಅವರ ಕುಟುಂಬಸ್ಥರು ನೇರ ಆರೋಪ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದರು. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡ ಚಂದು ಪಾಟೀಲ್ ಅವರು, ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡುತ್ತಿದ್ದು, ಇದು ಲಾಕಪ್ ಡೆತ್ ಇದೆ ಎಂದು ತಿಳಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಒಂದು ವೇಳೆ ಲಾಕಪ್ ಡೆತ್ ಆಗಿದ್ದರೆ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಆ ಮಿಸ್ಸಿಂಗ್ ಕೇಸ್ ನಿಮಿತ್ತ ಒಂದು ಹುಡುಗಗೆ ಕೃಷ್ಣ ರಾಠೋಡ್ ಅವನ ಸಂಗಟ ಇನ್ನು 3 ಹುಡುಗರಿಗೆ 4 ಹುಡುಗರಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರಂತ 4 ದಿವಸ ಹಿಂದೆ. ನಿನ್ನೆ ಸಾಯಂಕಾಲ 23 ತಾರೀಕಿಗೆ ರಾತ್ರಿಗೆ ಅವ್ನು ಡೆತ್ ಆಗ್ತದಂತ ಹೇಳ್ತಾರೆ. ಅವ್ನಿಗೆ ಡೆತ್ ಆಗಿ ಅವ್ನ ಅಂತಿಮ ಸಂಸ್ಕಾರ ಮಾಡಿ ಎಲ್ಲ ಮಾಡಿ ಕೇಸ್ ಕ್ಲೋಸ್ ಆಗ್ಯದಂತಂತೇಳಿ ಮಾಹಿತಿ ಉಮೇಶ್ ಜಾಧವ್ ಅವ್ರು ನಮ್ಗೆ ಕೊಡ್ತಾರೆ. ಕೊಡೋಣ ಇಮಿಡಿಯೇಟ್ಲಿ ನಾ ಪೊಲೀಸ್ ಕಮಿಷನರ್ ಕಲಬುರಗಿ ಮಾತಾಡಿದೆ. ಅವ್ರ ವರ್ಷನ್ ಹೇಳಿದ್ರು ಆ ಥರ ಇಲ್ಲ, ಆ ಹುಡುಗಗೆ ನಾವು ಅರೆಸ್ಟ್ ಮಾಡಿದ್ದೆವು, ಆ ಶವ ಆ ಡೆಡ್ ಬಾಡಿ ಎಲ್ಲದಂತಂತೇಳಿ ಅವ ಹೋಗಿ ಹಡಗಿಲ್ ಗ್ರಾಮ್ನಾಗ ಇದೆ ಅಂತೇಳಿ ತೋರಿಸ್ಕೊಳಕ್ಕೆ ಕರ್ಕೊಂಡು ಹೋಗಿದ್ದ ಅಂತೇಳಿ 5-6 ಕಡೆ ಡಿಗ್ ಮಾಡ್ಯಾರಂತ. ಆ ಡಿಗ್ ಮಾಡ್ತಾವತ್ತ ಶವ ಸಿಕ್ಕಿಲ್ಲ. ಅದ್ರ ಆಗ್ಮೇಲೆ ಅವನಿಗೆ ಏನೋ ಆರಾಮ್ ತಪ್ಪಂತೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಅವ್ನು ಡೆತ್ ಆಗಿದೆ ಅಂತಂತೇಳಿ ದಿಸ್ ಇಸ್ ದಿ ಪೊಲೀಸ್ ಕಮಿಷನರ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಷನ್. ಬಟ್ ಈಗ ಆ ಕುಟುಂಬದವರು ಬಂಜಾರ ಸಮಾಜ ಎಲ್ಲ ಲೀಡರ್ಸ್ ಅವ್ರಿಗೆ ಹೋಗಿ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ ದಿಸ್ ಈಸ್ ಕ್ಲಿಯರ್ ಲಾಕಪ್ ಡೆತ್ ಮಾಡಿದಾರಂತಂತೇಳಿ ಅವ್ರ ಕ್ಲೇಮ್ ಇದೆ. ಸೊ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಲೀಡರ್ಸ್ಗಳು ನಾವು ಕೂಡ ಚರ್ಚೆ ಮಾಡಿದ್ದೀನಿ. ಈ ಒಂದು ಪ್ರೆಸ್ ಮೀಟ್ ಮುಗಿಸಿ ಆ ಫ್ಯಾಮ್ಲಿ ಆ ಕುಟುಂಬದವ್ರು ಕೂಡ ನಾವು ಚರ್ಚೆ ಮಾಡ್ತೇವೆ, ಏನು ಫ್ಯಾಕ್ಟ್ ಇದೆ ಅಂತ ತಿಳ್ಕೊತೀವಿ. ಅಗರ್ ಇಟ್ ಈಸ್ ಲಾಕಪ್ ಡೆತ್ ಇತ್ತಂತಂದರೆ ಭಾರತೀಯ ಜನತಾ ಪಾರ್ಟಿ ಪೂರ ರಾಜ್ಯನಾಗ ಇದಕ್ಕೊಂದು ಉಗ್ರವಾಗಿ ಹೋರಾಟ ಮಾಡ್ತೇವೆ ನಾವು. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ಹುಡುಗ ಅಗರ್ ಈಸ್ ಅ ವಿಕ್ಟಿಮ್ ಆರ್ ಅ ಕನ್ವಿಕ್ಟ್, ಲೆಟ್ ದಿ ಕೋರ್ಟ್ ಗಿವ್ ಹಿಮ್ ಪನಿಷ್ಮೆಂಟ್. ಪೊಲೀಸ್ ಕೆನಾಟ್ ಗಿವ್ ಹಿಮ್ ಪನಿಷ್ಮೆಂಟ್. ಪೊಲೀಸ್ ಕೆನಾಟ್ ಡೂ ಲಾಕ್ ಆಫ್ ಡೆತ್. ಇದು ಇಂಟಾಲರೆಂಟ್ ಅದ, ಇದು ಸಂವಿಧಾನ ಖಿಲಾಫ್ ಅದ. ಕಲಬುರಗಿನಾಗ ಈ ಥರ ನಾವು ಪೊಲೀಸಿಗೆ ಲಾ ಅವ್ರ ಕೈದಾಗ ತಗೋಗೊಡಲ್ಲ ನಾವು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತೆಲ್ಲ ಚರ್ಚೆ ಮಾಡಿ ಅದು ಏನು ವಿಷಯ ಅದ ತಿಳ್ಕೊಂಡು ಮುಂದಿನ ನಮ್ದು ಏನು ನಡೆಯೋದ ಅಂತೇಳಿ ನಾವು ಚರ್ಚೆ ಮಾಡಿ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾರೆ. ಅಂದ್ರೆ ಸತ್ತ ಮಹಿಳೆಗೂ ನ್ಯಾಯ ಕೊಡ್ಬೇಕಲ್ಲ ಸರ್, ಇವ್ರನ್ನ ಮಾತ್ರ ನೀವು ಮಾತಾಡ್ತೀರಿ, ವರ್ಜನ್ ಮಾತಾಡ್ತೀರಿ, ಸತ್ತ ಮಹಿಳೆದೇನು 100% ಈಗ ನಾವು ಆ ಫ್ಯಾಮ್ಲಿಗೂ, ಯಾಕಂತಂದ್ರೆ ಆ ಮಹಿಳೆ ಏನು ತಿಳ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು. ಅವ್ರಿಗೂ ಸರ್ಕಾರ ವತಿಯಿಂದ ಅಕ್ಕಿನೂ ಅವ್ರ ಫ್ಯಾಮ್ಲಿಗೆ ಏನಾರ ಸಿಗಬೇಕು. ಈ ಹುಡುಗ ಏನು ಲಾಕಪ್ ಡೆತ್ ಆಗಿದ್ದಾನ ಅಂತೇಳಿ ನಮ್ಮವರು ಮತ್ತು ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ, ಅವ್ರಿಗೂ ನ್ಯಾಯ ಸಿಗಬೇಕು. ಅವ್ರ ತಾಯಿ ಮತ್ತು ಅವ್ರ ತಮ್ಮ ಅವ್ರಿಗೂ ಪ್ರೊಟೆಕ್ಷನ್ ಸಿಗಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕೇಸ್. ಇದ್ರಾಗ ಏನು ಫ್ಯಾಕ್ಟ್ ಅದ ಅಂತಂತೇಳಿ ಹೊರಗೆ ಬರಬೇಕು. ಭಾರತೀಯ ಜನತಾ ಪಾರ್ಟಿ ಸುಮ್ ಕೊಡಲ್ಲ ಅಂತಂತೇಳಿ ನಮ್ಮ ಕ್ಲಿಯರ್ ಸ್ಟ್ಯಾಂಡ್ ಇದೆ. ಜೇಮಳು ರಾಥೋಡ್ ಅದೇ ಇಬ್ಬರು ಇನ್ನೂ ಮಿಸ್ಸಿಂಗ್ ಇದ್ದಾರೆ. ಅದಕ್ಕೆ ನಿನ್ನೆ ಇವರೆಲ್ಲ ಹೋಗಿ ಸಮಾಜದವ್ರು ಹೋಗಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಇನ್ನೂ FIR ಮಾಡಿಲ್ಲ ಅವರು, ಅದಕ್ಕೆ ತನಿಖೆನೂ ಇನ್ನೂ ಮಾಡಿದ್ದಿಲ್ಲ. ಅದಕ್ಕೆ ಈಗ ನಾವೆಲ್ಲ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತೀವಿ. ಅದಕ್ಕೆ ಈಗ ನಮ್ಗೆ ಯಾರು ನಾವು ಊರಾಗಿ ಇಲ್ಲ ಸಲಕ ನಾವು ಎಲ್ಲರೂ ಕಲ್ತು ಆ ಫ್ಯಾಮಿಲಿಗಳ ತಿಳ್ಕೊಂಡು ವಾಟ್ ಈಸ್ ದಿ ಫ್ಯಾಕ್ಟ್ಸ್ ಕೇಳ್ಕೊಂಡು ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಸರ್. ಪೊಲೀಸ್ ವಿರುದ್ಧ ತಮ್ಮದು ಕೆನಾಟ್ ಗಿವ್ ಲೈಕ್ ದಟ್ ರಿಪ್ಲೈ. ನಾವು ಹೋಗ್ತೇವೆ, ನಾವೆಲ್ಲ ಇನ್ವಾಲ್ವ್ ಆಗ್ತೇವೆ. ಕಲಬುರಗಿನಾಗ ಈ ಥರ ಆಗಬಾರ್ದು. ಆಗಿತ್ತು ಅಂತಂದ್ರೂ ಇದಕ್ಕೆ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.